ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಬೆಳಗಿನಿಂದ ಮಳೆ ಎಡೆಬಿಡದೆ ಸುರಿತಾ ಇದೆ. ಶಾಲಾ ಕಾಲೇಜಿಗೆ ಹೋಗೋದಕ್ಕೂ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗೋದಕ್ಕೆ ಸಾರ್ವಜನಿಕರು, ವಾಹನ ಸವಾರರು ಪರದಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಿಮಿಷಾಂಬ ಶ್ರೀರಂಗಪಟ್ಟಣದಲ್ಲಿರುವಂತಹ ನಿಮಿಷಾಂಬ ದೇವಾಲಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕೆಆರ್ಎಸ್ನಿಂದ ಕಾವೇರಿ ನದಿಗೆ 83,000 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾದ ಹಿನ್ನೆಲೆ ಬಟ್ಟೆ ಬದಲಿಸುವ ಕೊಠಡಿ, ನದಿ ಪಕ್ಕದ ಮಂಟಪ ಎಲ್ಲ ಮುಳುಗಡೆಯಾಗಿ ಹೋಗಿದೆ. ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಪಂಚಗಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಕೊಲ್ಲಾಪುರ ಜಿಲ್ಲೆಯಲ್ಲಿರುವಂತಹ ನರಸಿಂಹವಾಡಿ ದತ್ತ ಮಂದಿರ ಮತ್ತೆ ಜಲಾವೃತವಾಗಿದೆ. ಎದೆ ಮಟ್ಟದವರೆಗೂ ಕೂಡ ನೀರು ನಿಂತಿದ್ರು ಭಕ್ತರು ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಘಟಪ್ರಭಾ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬಾಗಲಕೋಟೆಯ ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ದೇಗುಲದಲ್ಲಿ 5 ಅಡಿಯಷ್ಟು ನೀರು ನಿಂತಿದೆ. ಶ್ರಾವಣ ಮಾಸದ ವಿಶೇಷ ಪೂಜೆಗೂ ಅಡ್ಡಿಯಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರಿನಲ್ಲಿ ಘಟಪ್ರಭಾ ನದಿ ಭೋರ್ಗರಿತಾ ಇದ್ದು, ಹೊಳೆಬಸವೇಶ್ವರ ದೇವಸ್ಥಾನದ ಬಳಿ ನಿಂತಿರುವ ನೀರಿನಲ್ಲೇ ಮಕ್ಕಳು ಈಜಾಡ್ತಾ ಇದ್ದಾರೆ. ಮಹಿಳೆಯರು ಘಟಪ್ರಭಾ ನದಿಗೆ ಗಂಗಾ ಪೂಜೆ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕಿಸುವಂತಹ ಹೆದ್ದಾರಿ ಸೇತುವೆ ಜಲಾವೃತವಾಗಿದೆ. ಉಗಾರಕುಡ್ಚಿ ನಡುವಿನ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಬಾಗಲಕೋಟೆ ಮಹಾಲಿಂಗಪುರ ಮೇರಜ್ ಸಂಪರ್ಕಿಸುವಂತಹ ಸೇತುವೆಯು ಜಲಾವೃತ ಆಗಿದೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ್ ಮತ್ತೆ ಕೆಂಡ ಕಾರಿದ್ದಾರೆ. ಡಿ ಕಂಪನಿಗೆ ಡುಬಾಕ್ ಕಂಪನಿ ಅಂತ ಕರೆದಿದ್ದಾರೆ. ಡುಬಾಕ್ ಕಂಪನಿ ಅಂತ ಹೆಸರಿಟ್ಕೊಂಡಿರುವ ಪುಡಾಂಗಳ, ನಿಮ್ಮ ವಿಷಯ ಟಾಯ್ಲೆಟ್ನಲ್ಲಿ ನಿಂತು ಮಾತಾಡ್ತೇನೆ, ಚಿಪ್ಪು ಪಪ್ಪು ತಿನ್ನೋಕೆ ಹೋಗ್ತೀನಿ ಅಂತ ವಿಡಿಯೋ ಮಾಡಿ ಪ್ರಥಮ್ ಹರಿಬಿಟ್ಟಿದ್ದಾರೆ. 43 ದರ್ಶನ್ ವಿರುದ್ಧ, ಅಭಿಮಾನಿಗಳ ವಿರುದ್ಧ 43 ಜನರ ವಿರುದ್ಧ ದೂರು ದಾಖಲಾಗಿದೆ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮೆಸೇಜ್ ಮಾಡಿದಂತಹ 43 ಸಾಮಾಜಿಕ ಜಾಲತಾಣದ ಖಾತೆಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಸೈಬರ್ ಕ್ರೈಂ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನಲ್ಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿಗೆ ಯತ್ನಿಸಿದ್ದು, ಮೇಕೂರು ಗ್ರಾಮದಲ್ಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿಗೆ ಯತ್ನಿಸಿದ್ದು ದಿಕ್ಕಾಪಾಲಾಗಿ ಓಡಿದಂತಹ ಕಾರ್ಮಿಕರು ಜೀವ ಉಳಿಸಿಕೊಂಡಿದ್ದಾರೆ. ಕಾಡಾನೆ ದಾಳಿ ಮಾಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಭಿಮಾನಿಯೊಬ್ಬರು 72 ಕೋಟಿ ಆಸ್ತಿಯನ್ನು ನಟ ಸಂಜಯ್ ದತ್ಗೆ ನೀಡಿ ಉದಾರತೆ ಮೆರೆದಿದ್ದಾರೆ. 2018ರಲ್ಲಿ ಸಂಜಯ್ ದತ್ಗೆ ಅಭಿಮಾನಿ ನಿಶಾ ಪಟೇಲ್ ಎಂಬುವರು 72 ಕೋಟಿಯ ಸಂಪತ್ತನ್ನು ಕೊಟ್ಟಿದ್ರು. ಆದರೆ ಹಣ ಆಸ್ತಿಯನ್ನು ಸಂಜಯ್ ದತ್ ಪಡೆಯದೆ ವಾಪಸ್ ಹಿಂತಿರುಗಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಂತಹ ನಿಮಿಷ ಪ್ರಿಯಾ ಜೀವದಾನ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಪ್ರಿಯಾಗೆ ವಿಧಿಸಿದಂತಹ ಗಲ್ಲು ಶಿಕ್ಷೆ ರದ್ದುಪಡಿಸಲಾಗಿದೆ ಅಂತ ಭಾರತೀಯ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಚೇರಿ ಮಾಹಿತಿ ಕೊಟ್ಟಿದೆ. ಯಮನ್ ಸರ್ಕಾರ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವಂತಹ ನಿಮಿಷ ಪ್ರಿಯಾ ಪುತ್ರಿ ಕಣ್ಣೀರಿಟ್ಟಿದ್ದಾಳೆ. ತಾಯಿಯನ್ನು ಬಿಡಿಸಿಕೊಂಡು ಬರೋದಕ್ಕೆ ಯಮನ್ಗೆ ತೆರಳಿರುವ 13 ವರ್ಷದ ಮಿಶೆಲ್, ದಯವಿಟ್ಟು ಅಮ್ಮನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿ, ಆಕೆಯನ್ನು ನೋಡಬೇಕು, ಐ ಮಿಸ್ ಯು ಅಮ್ಮ ಅಂತ ಕಣ್ಣೀರಿಟ್ಟಿದ್ದಾಳೆ. ಹೈದರಾಬಾದ್ನಲ್ಲಿ ಬಾಡಿಗೆ ತಾಯ್ತನ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದ ವೈದ್ಯೆಯನ್ನು ಬಂಧಿಸಲಾಗಿದೆ. ಯೂನಿವರ್ಸಲ್ ಸೃಷ್ಟಿ ಫರ್ಟಿಲಿಟಿ ಸೆಂಟರ್ನ ಮುಖ್ಯಸ್ಥೆ ಡಾಕ್ಟರ್ ಅತುಲೂರಿ ನಮ್ರತಾ ಸೇರಿದಂತೆ 5 ಬಂಧಿಸಲಾಗಿದೆ. ಮಕ್ಕಳ ಕಳ್ಳಸಾಗಣೆ ಮತ್ತು ಅನೈತಿಕ IVF ಪ್ರಕ್ರಿಯೆ ಆರೋಪದ ಹಿನ್ನೆಲೆ ಬಂಧಿಸಲಾಗಿದೆ.